ಎಲ್ಲರಿಗೂ ನಮಸ್ಕಾರ. ಪ್ರಥಮತಃ ಜನಧ್ವನಿ ಬಾನುಲಿ ವಾಹಿನಿಯ ಕೇಳುಗರೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾನು ಡಾಕ್ಟರ್ ಆನಂದ್ ಗೋಪಾಲ್, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಶಾರದಾ ವಿಲಾಸ ಕಾಲೇಜು, ಮೈಸೂರು. ಪ್ರಿಯ ಕೇಳುಗರೆ, ನಮ್ಮ ಪ್ರಿಯ ಭಾರತ ಬ್ರಿಟಿಷ್ ಆಡಳಿತದಿಂದ ಮುಕ್ತಗೊಂಡು ಸ್ವಾತಂತ್ರ್ಯಗೊಂಡ ನೆನಪಾರ್ಥ ನಾವು ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಲಕ್ಷಾಂತರ ಜನರ ತ್ಯಾಗ, ಬಲಿದಾನ, ಮಹಾತ್ಮ ಗಾಂಧೀಜಿಯಂತಹ ಮೇರು ನಾಯಕರ ಮಾರ್ಗದರ್ಶನದಿಂದ ನಮಗೆ ಈ ಅತ್ಯಮೂಲ್ಯ ಸ್ವಾತಂತ್ರ್ಯ ದೊರೆತಿದೆ. ಅಸಲಿಗೆ ನಮಗೆ ಅರ್ಥಾತ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹಿನ್ನೆಲೆಯನ್ನು ಅರಿಯಲು ನಾವು ಕೊಂಚ ದೇಶದ ಚರಿತ್ರೆಯತ್ತ ಕಣ್ಣು ಹಾಯಿಸುವುದು ಅಗತ್ಯ ಎನಿಸುತ್ತದೆ. ವ್ಯಾಪಾರದ ಉದ್ದೇಶದಿಂದ ಪೋರ್ಚುಗೀಸರು ಈ ದೇಶವನ್ನು ಮೊದಲಿಗೆ ಪ್ರವೇಶಿಸಿದರು. ಅವರ ಬೆನ್ನಿಗೆ ಫ್ರೆಂಚರು, ಡಚ್ಚರು, ಹಾಗೆಯೇ ಬ್ರಿಟಿಷರು ಬಂದರು. ಇಲ್ಲಿನ ರಾಜರುಗಳು ಅವರ ಅಹಂಕಾರ, ಅಸಹನೆ, ಮತ, ಧರ್ಮಗಳು, ಭಾಷೆಗಳು ಬ್ರಿಟಿಷರಲ್ಲಿ ಹೊಸ ಅಧಿಕಾರದ ಕನಸು ಹುಟ್ಟಿಸಿತು. ಕ್ರಮೇಣ ವ್ಯಾಪಾರದ ಸಂಗತಿ ಹಿಂದಕ್ಕೆ ಸರಿದು ದೇಶವನ್ನು ಆಳುವ ಆಕ್ರಮಕ ಬುದ್ಧಿ ಅವರಲ್ಲಿ ಬೆಳೆಯಿತು. ಪೋರ್ಚುಗೀಸ್, ಫ್ರೆಂಚ್, ಡಚ್ಚರಿಗಿಂತ ಬ್ರಿಟಿಷರು ಹೆಚ್ಚು ಚಾಣಾಕ್ಷರಾಗಿದ್ದರು. ಅವರ ಇಂಗ್ಲಿಷ್ ಭಾಷೆ, ಆಧುನಿಕ ಅಸ್ತ್ರ ಶಸ್ತ್ರ ಹಾಗೂ ಯಂತ್ರಗಳ ಬಳಕೆಯಿಂದ ಅವರು ಸುಲಭವಾಗಿ ಈ ದೇಶದ ರಾಜರನ್ನು ಸೋಲಿಸಿ ಅಧಿಕಾರ ಪಡೆಯತೊಡಗಿದರು. ಇದಕ್ಕಾಗಿ ಅವರು ನಡೆಸಿದ ಕೃತ್ಯಗಳು, ಹೆಣೆದ ತಂತ್ರಗಳು, ಜಾರಿಗೊಳಿಸಿದ ಕಾನೂನುಗಳು ಅಸಂಖ್ಯಾತವಾದವು, ಅನೂಹ್ಯವಾದವು. ಜನರ ಒಗ್ಗಟ್ಟನ್ನು ಮುರಿಯಲು ಧರ್ಮಗಳ ನಡುವೆ, ಜಾತಿಗಳ ನಡುವೆ, ಭಾಷೆಗಳ ನಡುವೆ ಒಡಕು ತಂದು ಅದರ ಸಂಪೂರ್ಣ ಲಾಭ ಪಡೆದರು. 500ಕ್ಕೂ ಹೆಚ್ಚಿದ್ದ ರಾಜ ಸಂಸ್ಥಾನಗಳನ್ನು ಬ್ರಿಟಿಷರು ಕ್ರಮೇಣ ಗೆದ್ದುಕೊಂಡು ಇಡೀ ಭಾರತವನ್ನು ಆಳಲು ಮುಂದಾದರು. ನಮ್ಮ ದೇಶದ ದೇಶ ಭಾಷೆಗಳು, ಆಚಾರ ವಿಚಾರಗಳು, ತತ್ವ ಸಿದ್ಧಾಂತಗಳ ಬಗ್ಗೆ ನಮಗೇ ಅಸಹ್ಯ ಬರುವ ಹಾಗೆ ನಮ್ಮನ್ನು ಸಾಂಸ್ಕೃತಿಕವಾಗಿ, ಬೌದ್ಧಿಕವಾಗಿ ಅವರು ಗುಲಾಮರನ್ನಾಗಿಸಿದರು. ನಮ್ಮ ಮೌಲ್ಯಗಳು, ಜೀವನ ವಿಧಾನದ ಬಗ್ಗೆ ನಾವೇ ಸಂಶಯ ಪಡುವ ಹಾಗೆ ಅವರು ನಮ್ಮ ಮನಸ್ಸು, ಬುದ್ಧಿಯನ್ನು ಬದಲಿಸಿದರು. ಭಾಷೆ ಎಂದರೆ ಅದು ಇಂಗ್ಲಿಷ್, ಇತಿಹಾಸ ಎಂದರೆ ಅದು ಬ್ರಿಟಿಷ್ ಇತಿಹಾಸ, ನಾಗರಿಕತೆ ಎಂದರೆ ಅದು ಬ್ರಿಟಿಷ್ ಸಮಾಜ, ಕಾನೂನು ನಿಯಮ ಎಂದರೆ ಅದು ಬ್ರಿಟಿಷ್ ಪ್ರಭುತ್ವ. ಹೀಗೆ ನಾವು ಬ್ರಿಟಿಷ್ ಆಡಳಿತವನ್ನು ಶಿಸ್ತಿಗೆ ಬರೆಯಬಹುದಾದ ವ್ಯಾಖ್ಯಾನ ಎಂದೇ ತಿಳಿಯುವಂತಾದೆವು. ಈ ಮಾತಿಗೊಂದು ನಡೆದ ಘಟನೆಯನ್ನು ಉದಾಹರಣೆಯಾಗಿ ನೀಡಬಹುದು. ಹಿರಿಯ ಗಾಂಧಿವಾದಿ ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾಗಿದ್ದ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಆತ್ಮಕಥೆ ಹೋರಾಟದ ಹಾದಿಯಲ್ಲಿ ಈ ಪ್ರಸಂಗವನ್ನು ಗಮನಿಸಬಹುದು. ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂದುದು ಸರಿಯಷ್ಟೇ. ಆ ಸಂದರ್ಭದಲ್ಲಿ ಅಂದಿನ ವೈಸರಾಯ್ ಆಗಿದ್ದಂತಹ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಈ ದೇಶವನ್ನು ಬಿಟ್ಟು ಹೊರಡುವಾಗ ಅಂದಿನ ಪ್ರಧಾನಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರಿಗೆ ಹೇಳಿದ ಈ ಮಾತು ಗಮನೀಯ. ಅವರು ಪ್ರಧಾನಿ ನೆಹರು ಅವರಿಗೆ ಹೇಳಿದರಂತೆ, ನೋಡಿ, ನಾವು ನಿಮಗೆ ರಾಜಕೀಯ ಸ್ವಾತಂತ್ರ್ಯವನ್ನು ನೀಡಿದ್ದೇವೆ ನಿಜ, ಆದರೆ ಸಾಂಸ್ಕೃತಿಕವಾಗಿ, ಬೌದ್ಧಿಕವಾಗಿ ನೀವು ಇಂದಿಗೂ ಬ್ರಿಟಿಷರ ಅಧೀನದಲ್ಲೇ ಇರುತ್ತೀರಿ ಎಂದು ಹೇಳಿದ್ದರಂತೆ. ಇಂದಿಗೂ ಸ್ವಾತಂತ್ರ್ಯ ದೊರೆತು ಸತ್ಯವೆಂದೇ ಒಪ್ಪುವ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ಇಂದಿನ ಶಿಕ್ಷಣ ಪದ್ಧತಿ, ಅದರ ಮಾಧ್ಯಮ, ರೂಪಿಸುತ್ತಿರುವ ಮೌಲ್ಯಗಳನ್ನು ಗಮನಿಸಿದರೆ ಮೇಲಿನ ಮಾತು ನಿಜ ಎನಿಸುವುದು ತೀರಾ ಸಹಜ. ಇದು ಒಂದಾದರೆ, ಇನ್ನೊಂದೆಡೆ ದೇಶ ಈ 78 ವರ್ಷಗಳಲ್ಲಿ ಇನ್ನೂ ಅಭಿವೃದ್ಧಿಶೀಲ ರಾಷ್ಟ್ರ ಎಂಬ ಅಣೆಪಟ್ಟಿಯನ್ನು ಒತ್ತಿಯೇ ಇರುವುದು ವಿಪರ್ಯಾಸ. ಜನಸಂಖ್ಯೆಯಲ್ಲಿ ನಾವು ವಿಶ್ವಕ್ಕೆ ನಂಬರ್ 1 ಆದರೆ ಅಷ್ಟೂ ಜನಕ್ಕೂ ಅಗತ್ಯವಿರುವ ಶಿಕ್ಷಣ, ಉದ್ಯೋಗ, ಆರೋಗ್ಯ, ಭದ್ರತೆ ಒದಗಿಸಲು ಸಾಧ್ಯವೇ? ಸರ್ಕಾರಗಳು ಈ ನಿಟ್ಟಿನಲ್ಲಿ ಕೈಗೊಂಡಿರುವ ಉಪಕ್ರಮಗಳೇನು ಎಂಬುದು ದೇಶವಾಸಿಗಳಿಗೆ ಸ್ಪಷ್ಟವಾಗಿ ತಿಳಿದಿದೆಯೇ ಎಂಬುದು ಯೋಚಿಸಬೇಕಾದ ಸಂಗತಿ. ವಿಶ್ವದ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆಯೇನೋ ನಮ್ಮ ಭಾರತ ದೇಶಕ್ಕಿದೆ. ಆದರೆ ಆ ಪ್ರಜಾಪ್ರಭುತ್ವ ಆಶಯಗಳ ವಿಶ್ವದ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆಯೇನೋ ನಮ್ಮ ಭಾರತ ದೇಶಕ್ಕಿದೆ. ಆದರೆ ಆ ಪ್ರಜಾಪ್ರಭುತ್ವದ ಆಶಯಗಳ ಈಡೇರಿಕೆಯಲ್ಲಿ ಆಗುತ್ತಿರುವ ಭ್ರಷ್ಟಾಚಾರ,
ಸ್ವಜನ ಪಕ್ಷಪಾತಗಳನ್ನು ನೋಡಿದರೆ ಬೇಸರವಾಗದಿರದು. ಅಧಿಕಾರಸ್ಥರ ಬಂಡವಾಳಶಾಹಿಗಳ ಕೈ ಹಿಡಿತಕ್ಕೆ ದೇಶದ ಚುಕ್ಕಾಣಿ ಸಿಗುವಂತಾಗಿದೆ. ಕವಿ ಸಿದ್ಧಲಿಂಗಯ್ಯನವರ 47ರ ಸ್ವಾತಂತ್ರ್ಯ ಕವಿತೆಯ ಈ ಸಾಲುಗಳು ಅತ್ಯಂತ ಚಿಂತನೆಗೀಡು ಮಾಡುತ್ತವೆ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಟಾಟಾ ಬಿರ್ಲಾ ಜೋಬಿಗೆ ಬಂತು, ಜನಗಳು ತಿನ್ನುವ ಬಾಯಿಗೆ ಬಂತು, ಕೋಟ್ಯಾಧೀಶನ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. ಬಡವನ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಗೋಳಿನ ಕಡಲನ್ನು ಬತ್ತಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ. ಹಣವಂತರು ಕೈ ಸನ್ನೆ ಮಾಡಿದರೆ ಕತ್ತಲೆಯಲ್ಲಿ ಬೆತ್ತಲೆಯಾಯಿತು. ಯಾರೂ ಕಾಣದ ಸ್ವಾತಂತ್ರ್ಯ 47ರ ಸ್ವಾತಂತ್ರ್ಯ. ಸಾವಿರಾರು ಜನ ಗೋರಿಯಾದರು, ಲಕ್ಷ ಲಕ್ಷ ಜನ ಗಲ್ಲಿಗೇರಿದರು. ರೈತ ಕಾರ್ಮಿಕರು ರಕ್ತವ ಕೊಟ್ಟರು. ಯಾರಿಗೆ ಬಂತು ಸ್ವಾತಂತ್ರ್ಯ 47ರ ಸ್ವಾತಂತ್ರ್ಯ? ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು, ಬಂದೂಕದ ಗುಂಡಿಗೆ ಬಂತು 47ರ ಸ್ವಾತಂತ್ರ್ಯ. ಪಾರ್ಲಿಮೆಂಟಿನ ಕುರ್ಚಿಯ ಮೇಲೆ ವರ್ಷಗಟ್ಟಲೆ ಚರ್ಚೆಗೆ ಕೂತು ಬಡವರ ಬೆವರು ರಕ್ತವ ಕುಡಿದು ಏಳಲ ಇಲ್ಲ ಸ್ವಾತಂತ್ರ್ಯ 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಈ ಕವಿತೆ ಪ್ರಧಾನವಾಗಿ ಸ್ವತಂತ್ರಗೊಂಡ ದೇಶವು ಇಂದು ಆದರ್ಶಗಳನ್ನು ಕಳೆದುಕೊಂಡಿದೆ. ಬಡಬಗ್ಗರ ದುರ್ಬಲರ ಜೀವನ ಹೀನಾಯವಾಗಿದೆ. ಇದಕ್ಕೆ ನಮ್ಮನ್ನಾಳುವ ಜನರು ಅಪ್ರಾಮಾಣಿಕರಾಗಿರುವುದೇ ಕಾರಣ ಎಂದು ಧ್ವನಿಸುತ್ತಿದೆ. ಪ್ರಾಮಾಣಿಕತೆಗೆ ಒಂದು ಉದಾಹರಣೆಯಾಗಿ ಸ್ವತಂತ್ರ ಪೂರ್ವದಲ್ಲಿ ನಡೆದ ಒಂದು ಘಟನೆಯನ್ನು ನಾವು ನೆನೆಸಿಕೊಂಡರೆ, ಆ ದೇಶದಲ್ಲಿ ಈ ಕವಿತೆ ಪ್ರಧಾನವಾಗಿ ಸ್ವತಂತ್ರಗೊಂಡ ದೇಶವು ಇಂದು ಆದರ್ಶಗಳನ್ನು ಕಳೆದುಕೊಂಡಿದೆ. ಬಡಬಗ್ಗರ ದುರ್ಬಲರ ಜೀವನ ಹೀನಾಯವಾಗಿದೆ. ಇದಕ್ಕೆ ನಮ್ಮನ್ನಾಳುವ ಜನರು ಅಪ್ರಾಮಾಣಿಕರಾಗಿರುವುದೇ ಕಾರಣ ಎಂದು ಧ್ವನಿಸುತ್ತದೆ. ಸ್ವತಂತ್ರ ಪೂರ್ವದಲ್ಲಿ ನಡೆದ ಈ ಘಟನೆ ಅಂದು ದೇಶವಾಸಿಗಳಲ್ಲಿ ಇದ್ದಂತಹ ಪ್ರಾಮಾಣಿಕತೆ ಎಂತಹದ್ದು ಎಂದು ತೋರಿಸುತ್ತದೆ. ಸ್ವತಂತ್ರ ಪೂರ್ವದಲ್ಲಿ ಒಮ್ಮೆ ಅಸಹಕಾರ ಚಳುವಳಿ ನಡೆಯುತ್ತಿದ್ದಂತಹ ಸಂದರ್ಭ. ಪುರುಷರಂತೆ ಸ್ತ್ರೀಯರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಗಾಂಧೀಜಿಯವರ ಆಶಯದಂತೆ, ಅವರ ಪ್ರಭಾವದಂತೆ ಬಹಳಷ್ಟು ಜನ ಮಹಿಳೆಯರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂತಹ ಒಂದು ಸಂದರ್ಭದಲ್ಲಿ ಒಬ್ಬ ಮಹಿಳೆಯನ್ನ ಪೊಲೀಸರು ದಸ್ತಗಿರಿಯನ್ನು ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಆಕೆ ಧರಿಸಿದ್ದಂತಹ ತನ್ನ ಒಡವೆಗಳನ್ನು ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿಯ ಕೈಗೆ ಕೊಟ್ಟು ಇದನ್ನು ತಮ್ಮ ಮನೆಗೆ ತಲುಪಿಸಿ ಎಂದು ಆಕೆ ಕೋರಿಕೊಳ್ಳುತ್ತಾಳೆ. ಆಕೆ ಸುಮಾರು 3 ತಿಂಗಳ ಕಾಲ ಸಾಧಾರಣ ಶಿಕ್ಷೆಯನ್ನು ಅನುಭವಿಸಿ ಬಿಡುಗಡೆಯಾದ ಮೇಲೆ ತನ್ನ ಮನೆಗೆ ಬಂದು ತನ್ನ ಒಡವೆಗಳನ್ನು ಕೇಳುತ್ತಾಳೆ. ಮನೆಯವರು ಯಾವ ಒಡವೆಗಳು, ಆ ಥರದ ಒಡವೆಗಳನ್ನು ಯಾರು ತಂದು ಕೊಟ್ಟಿಲ್ಲವಲ್ಲ ಎಂದು ಹೇಳುತ್ತಾಳೆ. ಆಕೆ ನಗುತ್ತಾ ಹೇಳುತ್ತಾಳೆ, ಇಲ್ಲ ಇಲ್ಲ, ನಾನು ದಸ್ತಗಿರಿಯಾಗುವ ಮುನ್ನ ಕೊಟ್ಟ ಒಡವೆಗಳನ್ನು ಆ ವ್ಯಕ್ತಿ ತಂದು ಕೊಟ್ಟಿರುತ್ತಾನೆ ಎಂದು ಆಕೆ ವಾದವನ್ನು ಮಾಡುತ್ತಾಳೆ. ಮನೆಯವರು ಈಗ ನಗುತ್ತಾ ಆಕೆಯನ್ನು ಯಾವ ರೀತಿ ನಂಬುತ್ತೀಯಾ ಈ ವಿಷಯವನ್ನ ಎಂದು ಕೇಳುತ್ತಾರೆ. ಅದಕ್ಕೆ ಆಕೆ ಹೇಳುತ್ತಾಳೆ, ಯಾಕೆಂದರೆ ಆ ವ್ಯಕ್ತಿ ಗಾಂಧಿ ಟೋಪಿಯನ್ನು ಧರಿಸಿದ್ದ. ಅಂದರೆ ಗಾಂಧಿ ಟೋಪಿಯನ್ನು ಧರಿಸಿದಂತಹ ವ್ಯಕ್ತಿ ಎಂದಿಗೂ ಸುಳ್ಳು ಹೇಳುವುದಿಲ್ಲ, ವಂಚನೆಯನ್ನು ಮಾಡುವುದಿಲ್ಲ ಎಂಬುದು ಆಕೆಯ ಮಾತಿನ ಅರ್ಥವಾಗಿತ್ತು. ಈ ಪ್ರಸಂಗವನ್ನು ನಿವೃತ್ತ ನ್ಯಾಯಮೂರ್ತಿ ಎಂ ರಾಮಜೋಯಿಸ್ ಅವರು ಹೇಳಿದರು. ಅಂದರೆ ಅಂದು ಸ್ವತಂತ್ರ ಪೂರ್ವದಲ್ಲಿ ಇದ್ದಂತಹ ಜನರಲ್ಲಿದ್ದಂತಹ ಪ್ರಾಮಾಣಿಕತೆ, ಆದರ್ಶವನ್ನು ನಾವು ಗಮನಿಸಿದರೆ ಈ ಆದರ್ಶ ಮತ್ತು ಪ್ರಾಮಾಣಿಕತೆ ಸ್ವತಂತ್ರ ನಂತರ ಕ್ರಮೇಣ ದುರ್ಬಲವಾಗುತ್ತಿರುವುದು, ಇಳಿಮುಖವಾಗುತ್ತಿರುವುದು ಬಹಳ ದುರಂತದ ಸಂಗತಿ ಎಂದು ಅನಿಸುತ್ತದೆ. ಪ್ರಾಮಾಣಿಕತೆ ಎಂಬ ಮೌಲ್ಯವನ್ನು ಕಳೆದುಕೊಂಡಂತಹ ದೇಶ ಎಂದಿಗೂ ಕೂಡ ಸ್ವತಂತ್ರಗೊಂಡರೂ ಕೂಡ ಅದು ಮೇಲ್ಮುಖ ಚಲನೆಯನ್ನು ಸಾಧಿಸುವುದಿಲ್ಲ. ಇದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಒಂದು ಮಾತು ನನಗೆ ಮುಖ್ಯ ಅನಿಸುತ್ತದೆ. ಸ್ವಾಮೀಜಿ ಹೇಳುತ್ತಿದ್ದರು, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವುದು ದೊಡ್ಡ ಸಂಗತಿಯಲ್ಲ, ಆದರೆ ಸ್ವತಂತ್ರಗೊಂಡ ದೇಶವನ್ನು ಉಳಿಸಿಕೊಳ್ಳುವಂತಹ ಯೋಗ್ಯತೆ ನಮ್ಮವರಲ್ಲಿ ಇದೆಯೇ, ಆ ನೈತಿಕ ಶುದ್ಧಿ ನಮ್ಮವರಲ್ಲಿ ಇದೆಯೇ ಎಂಬ ಪ್ರಶ್ನೆಯನ್ನು ಮೊದಲು ಕೇಳಿಕೊಳ್ಳಬೇಕು. ಆ ನೈತಿಕ ಶುದ್ಧಿ ಇದ್ದರೆ ಮಾತ್ರ ಸ್ವಾತಂತ್ರ್ಯಕ್ಕೆ ಅರ್ಥ ಎಂಬುದು ಸ್ವಾಮಿ ವಿವೇಕಾನಂದರ ಆಶಯವಾಗಿತ್ತು. ಈ ನಿಟ್ಟಿನಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಈ ಕವಿತೆ ಸಾಲುಗಳನ್ನು ನಾವು ಗಮನಿಸಬೇಕು. ಕರಿಯಿರೋದು ಬಿಳಿಯಿರೋದು ಯಾರಾದರೆ ಏನು, ಸಾಮ್ರಾಜ್ಯವಾವಗಂ ಸುಲಿಗೆ ರೈತರಿಗೆ, ವಿಜಯನಗರವೋ ಮೊಘಲರಾಳ್ವಿಕೆಯೋ ಇಂಗ್ಲಿಷರೋ,
ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ, ಕತ್ತಿ ಪರದೇಶಿಯಾದರೆ ಮಾತ್ರ ನೋವೇ, ನಮ್ಮವರೇ ಅದ ಹಾಕಿ ತಿವಿದರದು ಓವೇ ಎಂದು ಕೇಳುವುದು ಕೂಡ ದೇಶ ಸ್ವತಂತ್ರಗೊಂಡಿದೆ ಎಂದ ಮಾತ್ರಕ್ಕೆ ನಮ್ಮ ಭವಿಷ್ಯ ಬಂಗಾರವಾಯಿತೆಂದು ಭಾವಿಸುವುದು ಭ್ರಾಮಕತನವಾದೀತು ಎಂದೇ ಹೇಳುವಂತಿದೆ. ಈಗೆಂದು ದೇಶ ಸ್ವತಂತ್ರಗೊಂಡು ಇಷ್ಟು ವರ್ಷಗಳಲ್ಲಿ ಏನೂ ಸಾಧಿಸಲಿಲ್ಲವೇ ಎಂದು ಕೇಳಿಕೊಂಡರೆ ಖಂಡಿತ ನಮ್ಮ ಸಾಧನೆ ಕಡಿಮೆದ್ದೇನೂ ಅಲ್ಲ. ಆರ್ಥಿಕವಾಗಿ ನಾವು ಬಲಾಢ್ಯರಾಗಿದ್ದೇವೆ, ಆತ್ಮನಿರ್ಭರರಾಗಿದ್ದೇವೆ. 16 ಧರ್ಮಗಳ, 100 ಜಾತಿಗಳ, ಸಾವಿರಾರು ಭಾಷೆಗಳ ಈ ವೈವಿಧ್ಯಮಯ ದೇಶ ಮುಕ್ಕಾಗದ ಹಾಗೆ ಇಂದಿಗೂ ಉಳಿದು ಬಂದಿದೆ. ಕ್ಷಿಪ್ರ ಕ್ರಾಂತಿಗಳಿಂದ ನೆರೆಹೊರೆ ದೇಶಗಳಲ್ಲಿ ಉಂಟಾದ ಬದಲಾವಣೆಗಳು ಇಲ್ಲಿ ಆಗಲಿಲ್ಲ. ದೇಶದ ಜೀವತಂತು ಇಲ್ಲಿನ ಸ್ವಾತಂತ್ರ್ಯ, ಸಮಾನತೆ, ಸಾಮರಸ್ಯಗಳಲ್ಲಿರುವುದೇ ಇಂತಹ ಕ್ಷಿಪ್ರ ಕ್ರಾಂತಿಗಳಿಗೆ ತಡೆ ಒಡ್ಡಿರಬೇಕು. ವಿಶ್ವವನ್ನೇ ಬೆರಗುಗೊಳಿಸಿದ ಮಹಾತ್ಮ ಗಾಂಧೀಜಿ, ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್, ವಿಶ್ವನಾಯಕ ಜವಾಹರ್ಲಾಲ್ ನೆಹರು, ಕಡು ಪ್ರಾಮಾಣಿಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಹ ನಾಯಕರು ಈ ದೇಶಕ್ಕೆ ಹಾಕಿಕೊಟ್ಟ ನೈತಿಕ ಅಸ್ಥಿವಾರ ಇಲ್ಲಿಯ ತನಕ ಈ ದೇಶವನ್ನು ಪೊರೆಯುತ್ತಾ ಬಂದಿದೆ. ಅದಕ್ಕೆ ಅತ್ಯುತ್ತಮವಾದ ನಿದರ್ಶನ ನಮ್ಮ ದೇಶದ ಸಂವಿಧಾನ. ನಮ್ಮ ದೇಶದ ಸಂವಿಧಾನ ವಿಶ್ವದ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ದೇಶದ ಸಂವಿಧಾನ. ಈ ಸಂವಿಧಾನವನ್ನು ನೋಡಿ ವಿಶ್ವದ ಎಷ್ಟೋ ರಾಷ್ಟ್ರಗಳು ಪ್ರಭಾವಗೊಂಡಿವೆ. ದಕ್ಷಿಣ ಆಫ್ರಿಕಾ ಕೂಡ ನಮ್ಮ ದೇಶದ ಸಂವಿಧಾನದ ಎಷ್ಟೋ ಆಶಯಗಳನ್ನು ಅಳವಡಿಸಿಕೊಂಡಿದೆ. ಅಲ್ಲಿನ ರಾಷ್ಟ್ರಾಧ್ಯಕ್ಷನಾಗಿದ್ದಂತಹ ನೆಲ್ಸನ್ ಮಂಡೆಲಾ ಒಮ್ಮೆ ನಮ್ಮ ದೇಶದ ಸಂವಿಧಾನ, ವಿಶೇಷವಾಗಿ ಗಾಂಧೀಜಿಯನ್ನು ಕುರಿತು ಹೇಳಿದಂತಹ ಈ ಮಾತು ಮನನೀಯ. ಅವರು ಹೇಳುತ್ತಾರೆ, ನೋಡಿ, ನಾನು 27 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿ ಅಹಿಂಸೆಯ ಮಾರ್ಗದಲ್ಲಿ ನನ್ನ ದೇಶದ ಕರಿಯರಿಗೆ ಹಕ್ಕುಗಳನ್ನು ತಂದುಕೊಡುವುದಕ್ಕೆ ಕಾರಣವೇ ನಿಮ್ಮ ದೇಶ ಮತ್ತು ನಿಮ್ಮ ದೇಶದ ಮಹಾತ್ಮ ಗಾಂಧೀಜಿ. ಅವರ ಅಹಿಂಸೆ, ಅವರ ತ್ಯಾಗ ನನ್ನನ್ನು ಸಾಕಷ್ಟು ಪ್ರಭಾವಿಸಿದೆ ಎಂದು ಅವರು ಹೇಳಿದ್ದರು. ಅವರು ಹೇಳುತ್ತಾರೆ, ನೋಡಿ, ನಿಮ್ಮ ದೇಶ ನಮಗೆ ಒಬ್ಬ ವಕೀಲನನ್ನು ಕೊಟ್ಟರೆ ನಮ್ಮ ದೇಶ ನಿಮಗೆ ಒಬ್ಬ ಮಹಾತ್ಮನನ್ನು ಕೊಟ್ಟಿದೆ. ಈ ಮಾತು ಗಾಂಧೀಜಿಯವರ ನೈತಿಕ ಶುದ್ಧಿ, ಗಾಂಧೀಜಿಯವರ ಪ್ರಾಮಾಣಿಕತೆ, ಅವರ ಅಹಿಂಸೆ, ಅವರ ತ್ಯಾಗ, ಈ ಎಲ್ಲವೂ ಕೂಡ ದೇಶದ ಒಂದು ಜೀವತಂತುವಾಗಿ ದೇಶದ ಸ್ವತಂತ್ರ ಭಾರತದ ದಿಕ್ಕು ದಿಸೆ ಹೇಗಿರಬೇಕು ಎಂಬುದನ್ನು ಇದು ತೋರಿಸುವಂತಿದೆ. ಇದೇ ಮಾರ್ಗದಲ್ಲಿಯೇ ಇಂದಿಗೂ ಕೂಡ ದೇಶ ಮುಂದುವರಿಯುತ್ತಿದೆ. ಉದಾಹರಣೆಗೆ, ಇತ್ತೀಚೆಗೆ ನಡೆಯುತ್ತಿರುವಂತಹ ಕೆಲವೊಂದು ಉಪವಾಸ ಚಳುವಳಿಗಳನ್ನು ಗಮನಿಸಿದರೆ, ಪರಿಸರ ಚಳುವಳಿಗಳನ್ನು ಗಮನಿಸಿದರೆ, ಇದು ಗಾಂಧೀಜಿಯವರ ಹಾಕಿಕೊಟ್ಟಂತಹ ಅಹಿಂಸಾ ಮಾರ್ಗದ ಚಳುವಳಿಗಳು, ಅಹಿಂಸಾ ಮಾರ್ಗದ ಪ್ರಜಾಪ್ರಭುತ್ವವನ್ನು ಅಥವಾ ಅಹಿಂಸಾ ಮಾರ್ಗದಲ್ಲಿ ಸರ್ಕಾರಗಳನ್ನು ಪ್ರಶ್ನಿಸುವಂತಹ ನಿಲುವುಗಳಾಗಿ ನಮಗೆ ಕಾಣುತ್ತದೆ. ಅಂದರೆ ಪಾಶ್ಚಾತ್ಯ ದೇಶಗಳಲ್ಲಾಗಲಿ ಅಥವಾ ನೆರೆಹೊರೆ ದೇಶಗಳಲ್ಲಾಗಲಿ ಸರ್ಕಾರಗಳನ್ನು ಪ್ರಶ್ನಿಸುವಾಗ ಹಿಂಸಾ ಮಾರ್ಗಕ್ಕೆ ತಿರುಗುವುದನ್ನು ನಾವು ಗಮನಿಸಬಹುದು. ಆದರೆ ನಮ್ಮ ದೇಶದಲ್ಲಿ ಅದನ್ನು ಅಹಿಂಸಾ ಮಾರ್ಗದಲ್ಲಿ ಪ್ರಶ್ನಿಸುವಂಥದ್ದನ್ನು ಗಮನಿಸಬಹುದು. ಇದು ಏನನ್ನು ಸೂಚಿಸುತ್ತದೆ ಅಂದರೆ, ನಮ್ಮ ದೇಶಕ್ಕೆ ಆಗಿರ್ತಕ್ಕಂತಹ ಗಟ್ಟಿಯಾಗಿರ್ತಕ್ಕಂತಹ ಅಸ್ಥಿವಾರ ಇದೆಯಲ್ಲ, ಅದು ನೈತಿಕ ಶುದ್ಧಿ ಹಾಗೂ ಅಹಿಂಸಾ ಮಾರ್ಗದಿಂದ ಅನ್ನುವುದು ಗೊತ್ತಾಗುತ್ತದೆ. ಈ 7-8 ದಶಕಗಳಲ್ಲಿ ಜನರ ಮನಸ್ಸಿನಿಂದ ಮಹಾತ್ಮ ಗಾಂಧೀಜಿಯಂತಹ ಅವರ ಪ್ರಭಾವ, ಛಾಯೆ ಮುಸುಕಾಗತೊಡಗಿರುವುದು ನಿಜ. ಅವರ ಜಾಗದಲ್ಲಿ ಸೆಲೆಬ್ರಿಟಿಗಳು ಸ್ಥಾನ ಪಡೆಯುತ್ತಿದ್ದಾರೆ. ಯುವಜನತೆ ದೇಶದ ವಿಮೋಚನೆಗೆ ಬಲಿದಾನ ಮಾಡಿದವರ ಹೆಸರುಗಳನ್ನು, ಚರಿತ್ರೆಗಳನ್ನು ಕೇಳಲು, ಓದಲು ಬಯಸುತ್ತಿರುವ ಸ್ಥಿತಿಯನ್ನು ನಾವಿಂದು ತಲುಪಿದ್ದೇವೆ. ಇದಂತೂ ಒಳ್ಳೆಯ ಬೆಳವಣಿಗೆ ಎನಿಸುವುದಿಲ್ಲ. ವರ್ಷಕ್ಕೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿ 10 ಸೆಕೆಂಡುಗಳ ರೀಲ್ಸ್ ಮಾಡಿ ವಾಟ್ಸಪ್ ಸ್ಟೇಟಸ್ಗೆ ಅದನ್ನು ಹಾಕುವುದನ್ನೇ ದೊಡ್ಡ ಗನಂದಾರಿ ಕೆಲಸವೆಂದು ಯುವಜನತೆ ಭಾವಿಸಿದೆ. ದೇಶದ ಜ್ವಲಂತ ಸಮಸ್ಯೆಗಳತ್ತ ದೇಶದ ನಿರ್ಮಾಪಕರು, ನೀತಿ ನಿರೂಪಕರು, ದೇಶವಾಸಿಗಳು ಒಟ್ಟಾಗಿ ಯೋಚಿಸಬೇಕು, ಪರಿಹಾರಕ್ಕಾಗಿ ಶ್ರಮಿಸಬೇಕು. ಭ್ರಷ್ಟಾಚಾರ ಮುಕ್ತ, ಸ್ವಜನ ಪಕ್ಷಪಾತ ರಹಿತ ಸಮಾಜ ನಿರ್ಮಾಣವೇ ದೇಶದ ಸತ್ಯ, ಶಿವ ಹಾಗೂ ಸುಂದರ ಆಗಬೇಕು. ನಮ್ಮ ಹಿಂದಿನವರ ಆಶಯ, ಆದರ್ಶಗಳನ್ನು ನಾವು ಜೀವಿಸಿ ಮುಂದಿನವರಿಗೆ ಪಂಕ್ತಿಯಾಗಬೇಕು. ಆಗ ಮಾತ್ರ ನಮ್ಮ ಸ್ವಾತಂತ್ರ್ಯಕ್ಕೆ ತಕ್ಕ ಬೆಲೆ ಬಂದೀತು. ಈಗ ದೇಶ ಸ್ವತಂತ್ರಗೊಂಡ ಈ ಪರ್ವದ ದಿನ 2 ಹಿರಿಯ ಕವಿಗಳ ಕವಿತೆಗಳನ್ನು
ವಾಚಿಸಲಿದ್ದೇನೆ. ಭಾರತ ದೇಶ ರಾಜಕೀಯವಾಗಿ ಮಾತ್ರವಲ್ಲ, ಸಾಂಸ್ಕೃತಿಕವಾಗಿಯೂ ಸ್ವತಂತ್ರ ಅಸ್ಮಿತೆ ಉಳ್ಳ ದೇಶ. ಬ್ರಿಟಿಷ್ ಪ್ರಭುತ್ವದಡಿ ನಲುಗಿ ಅದು ತನ್ನ ಸಾಂಸ್ಕೃತಿಕ ವಿಸ್ಮೃತಿಯನ್ನು ಅನುಭವಿಸುತ್ತಿದೆ. ಕುರಿಯ ಹಿಂಡಿನಲ್ಲಿ ಬೆಳೆದ ಹುಲಿಯ ಪಾಡು ಅದರದು. ಅದು ಈ ಇಂದಿನ ಔನ್ನತ್ಯವನ್ನು ಪಡೆಯುವ, ಸಾಂಸ್ಕೃತಿಕ ಸಿರಿಯನ್ನು ಪಡೆಯುವ ರೀತಿ, ದಾರಿ ಕುರಿತು ಹಿರಿಯ ಕವಿ ಪುತಿ ನರಸಿಂಹಾಚಾರ್ ಅವರ ಈ ಕವಿತೆ ಬೆಳಕನ್ನು ಚೆಲ್ಲುವಂತಿದೆ. ಕವಿತೆಯ ಶೀರ್ಷಿಕೆ ಭಾರತ ಭೂಮಿ. ನಿನ್ನ ದೇವಿ ಎಂದ ಮಂದಿ ಹಾಗೆ ಹೋದರೆಂದಿಗೂ, ದೇಹಿ ಎಂದು ತಿರುಪೆಗೈಯ ನೆತ್ತಿದವಳು ನೀನೀಗೋ. ನುಡಿಗೂ ತಿರುಪೆ, ನಡೆಗೂ ತಿರುಪೆ, ಜಗದೊಳಾದೆ ನೀನು ಕಳಪೆ. ಸಿರಿಗಿಲ್ಲವೋ ನಿನ್ನೊಳು ಕೃಪೆ, ಏಕಾದೆಯೇ ನೀ ನಿಸ್ತ್ರಪೆ. ಓ ಭಾರತ ಭೂಮಿ, ಕೈ ಬಿಟ್ಟನೆ ಸ್ವಾಮಿ. ಕೋಟಿ ಕೋಟಿ ಕೈಗಳಿವೆ ಜತನ ಕಾಣದೆ, 100 ಹಾದಿ ಇಡಿಯ ತಿರುವು ಗುರಿಯ ತೋಚದೆ. ಮನಮನಕ್ಕೂ ಬಿಜಯ ಗೈಯಿಸೆ ನುಡಿ ಸೋತಿದೆ. ಪರರ ಸಾಹಸೋದ್ಯಮಕ್ಕೆ ಬೇತು ಜೀವ ಜ್ಯೋತಿದೆ. ದುಡಿಮೆಗೈಯ ತಲೆಗೆ ಸೂಡಿ ಏನ ಗಳಿಸ ಬಯಸುವೆ. ನಗರಗಳಲ್ಲೂ ನಟರ ತುಂಬಿ ಆವ ಸಿದ್ಧಿ ಗಳಿಸುವೆ. ಜಗದೊಳಾರ ಪಂಕ್ತಿ ನಿನಗೆ ಆಶ್ರಯ ಭಾರತ, ಬರೀ ಅನುಕರಣದಿ ಕಾಂಬೆಯ ಸಿರಿ ಬಾಳ್ವೆಯ ಸತ್ಪಥ. ಸ್ವಂತಿಕೆ ಗೈ ತಂದೆ ಹೊರತು ಬೇರೆಲ್ಲಿದೆ ನಿನಗೆ ಹಿತ. ಮಹಾತ್ಮರನೇ ಪಡೆದ ನೆಲವೇ ವಿಹಿತವೇ ಈ ವಿಸ್ಮೃತಿ. ಅಂದು ತಪಸ್ತೇಜೋಜ್ವಲ ಜನಕೇತಕ್ಕೆ ಈ ಸ್ಥಿತಿ. ಬಂದಂತಿದೆ ಪರಾಕ್ರಮಣ ಅನುಕೂಲಕ್ಕೆ ಉದಿಸಿ ಇಳಿಗಾಲ. ಸ್ವಲ್ಪಾರ್ಥಕ್ಕೆ ಮಹಾರ್ಥಗಳ ಬಿಳಿವಾಸೆಯ ಬಳಿಗಾಲ. ಸ್ವಾತಂತ್ರ್ಯದ ವರದಳುಬ್ಬಿ ಭಸ್ಮಾಸುರ ವೃತ್ತಿಗೆ, ಅಲ್ಪ ಕಾಮರೆಳಿದಂತಿದೆ ಅಹಂಕಾರ ತೃಪ್ತಿಗೆ. ಹಿಂಸ್ರ ಜಂತುಗೆಂತೂ ಕೋರೆ ಹಲ್ಲುಗಳು ಉಗುರುಗಳು, ಆ ಪರಿ ತನ್ನ ಜನರ ಕಾಡಲಾಯಿತು ಬಲ್ಲಿದರಿಗೆ ಬಿಜ್ಜೆ ಸಿರಿ. ಹೆರರ ನುಡಿಯ ದುರ್ಗದೊಳಗೆ ಅಡಗುತ್ತ ಹೊರ ಹಾರಲು, ಎರವರಿಲ್ಲ ಎನಿಸದಂತೆ ಎರತನವೇ ಸಾರಲು. ನೆನೆ ಇಂದೆಲೆ ತಾಯ್ನಾಡೇ ಪುರುಷರವರ ಧೀರನ, ನಿನ್ನ ಋಷಿ ಪರಂಪರೆಯ ಕಳೆಯ ಮೆರೆಸಿದನು ಅಮರನ. ನನ್ನಿ ಹೊರತು ಅನ್ಯ ದೈವವಿಲ್ಲ ಎಂದ ನಿಷ್ಠನ, ಕರಣತ್ರಯ ಸಾರೂಪ್ಯದ ಶುಚಿಯ ದೈವ ಪುಷ್ಟನ. ನಿನ್ನನು ಅವನತಿಯನ್ನು ಸಹಿಸದ ಮಾನವದನ ಗಾಂಧಿಯ, ನಿನ್ನ ಉನ್ನತಿ ನಾಂದಿಯ. ನನ್ನಿ ಹೊರತು ಅನ್ಯ ದೈವವಿಲ್ಲವೆಂದ ನಿಷ್ಠನ, ಕರ್ಣತ್ರಯ ಸಾರೂಪ್ಯದ ಶುಚಿಯ ದೈವ ಪುಷ್ಟನ. ನಿನ್ನ ಅವನತಿಯನ್ನು ಸಹಿಸದ ಮಾನಧನನ ಗಾಂಧಿಯ, ನಿನ್ನ ಉನ್ನತಿ ನಾಂದಿಯ. ಓ ಹುತಾತ್ಮ, ಓ ಮಹಾತ್ಮ, ನಿನ್ನ ತಪ, ನಿನ್ನ ತ್ಯಾಗ, ನಿನ್ನ ಅಳಲಿಕೆ ಬರೀ ಹುಸಿ ಎನಿಸೆ ಬಿಡದೆ ಬದುಕುಗೊಳ್ಳು ನಿನ್ನ ಜನಕ್ಕೆ ಪ್ರತಿಕರಿಸಿ. ನೀನು ಒತ್ತಿಸಿರುವ ದೀಪ ಕರುಕಿಗಿಡದಲು ಹೊಮ್ಮಿಸು. ಒಡಕ ತರುವ ಹಮ್ಮ ನೆಗ್ಗಿ ನಾಡಲೊಳುಮೆಗೆ ನೆಮ್ಮಿಸು. ತಾಣದಿಂದ ತಳ್ಳು ಸುಖವಿಲಾಸಿಯ ಅಲಸನ, ನಿಷ್ಠ ಜನರ ಹೊರೆಯೊಳಗೆ ನೆಲಕ್ಕೆ ಕಾಂತಿ ವಿಲಸನ. ದೆಸೆ ದೆಸೆಗೂ ಭರತ ಭೂಮಿ ತನ್ನ ರಕ್ಷೆಗೈಯೇ, ಚಾಚಿ ಎತ್ತು ತಿರಳು ಜಗತ್ ಕಲ್ಯಾಣದ ಧ್ಯೇಯ. ಮುನ್ನಿನಂತೆ ಯಾಗಿ ನೆಲಕ್ಕೆ ಶ್ರೀ ವಿದ್ಯಾ ಸಂಗಮ, ಅಸದ್ದಮನ ಸತತ ಉದ್ಯಮ ಪರಾಕ್ರಮಣ ದುರ್ಗಮ. ನವಭಾರತ ನಿರ್ಮಾತನೆ ತಾರಕಬಲ ನಿನ್ನ ಸ್ಮೃತಿ, ವಿಸ್ಮರಣವೇ ದುರ್ಗತಿ. ಈಗ ಇನ್ನೊಂದು ಕವಿತೆ, ಜಿ ವರದರಾಜ್ ಅವರು ಬರೆದಿರುವ ಗಾಂಧೀಜಿಯ ಒಕ್ಕಲು. ದೇಶದ ಆತ್ಮದಂತಿದ್ದ, ಸಾಕ್ಷಿ ಪ್ರಜ್ಞೆಯಂತಿದ್ದ ಮಹಾತ್ಮರ ಜೀವನ ಆದರ್ಶ ದೇಶದ ಜೀವನಾದರ್ಶವಾಗಬೇಕಿತ್ತು. ಆದರೆ ಅದು ಇಂದು ಸಾರ್ಥಕತೆ ಪಡೆದಿದೆಯೇ ಎಂಬ ಪ್ರಶ್ನೆಯನ್ನು ಈ ಕವಿತೆ ಎತ್ತುತ್ತದೆ. ಕವಿತೆಯ ಶೀರ್ಷಿಕೆ ಗಾಂಧೀಜಿಯ ಒಕ್ಕಲು. ಗಾಂಧೀಜಿಯ ಒಕ್ಕಲು, ಅಹುದು ನಾವೆಲ್ಲರೂ ಗಾಂಧೀಜಿಯ ಒಕ್ಕಲು. ಯಾಕೋ ಕಾಣೆ ಅಳುಕುತಿಹುದು ಮನಸ್ಸು ಗಾಂಧಿ ಹೆಸರನ್ನೆತ್ತಲು. ನಮಗೆ ನಾವೇ ಓರುತಿಹೆವು ತಿಂದು ಮುಕ್ಕಲು. ದಾಸ್ಯ ಗರ್ಭದಿಂದ ಉದಿಸಿ ಬಂದೆ ತಂದೆ, ಸ್ವಾತಂತ್ರ್ಯದ ನವನೀತವ ತಂದೆ. ಒಟ್ಟುಗೂಡಿ ಬಾಳಿರೆಂದು ಅರಸಿ ನುಡಿದೆ, ಹೆದ್ದಾರಿಯ ತೋರಿ ನಡೆದೆ. ಒಂದೇ ಎರಡೇ ನೀನು ಕಲಿಸಿದಂಥ ಪಾಠ, ಭರತ ಕಂಡವೆಲ್ಲ ಒಂದು, ಅದುವೇ ನಿನ್ನ ಮೊತ್ತ ಮೊದಲ ಪಾಠ.
ಜಾತಿ ಭೇದ ಕುಸಿದು ಬಿತ್ತು, ಭಾಷೆ ತನಗೆ ತಾನೇ ದಾರಿ ತೆರೆಯುತ್ತಿತ್ತು. ಹೆಣ್ಣು ಗಂಡು ಎಲ್ಲರೂ ತಂಡಗೂಡಿ ನಗುತ್ತ ನಗುತ್ತ ನಿಂತರು. ಹಿಮಾಲಯದ ಹೆಗಲ ಹೆಮ್ಮೆ, ಕನ್ಯಾಕುಮಾರಿ ಮುಖದಿ ಚಿಮ್ಮೆ. ಒಂದೇ ಮಾತರಂ ಎಂಬ ಘೋಷ ಉಸಿರ ನಿತ್ತುದೆಮಗೆ. ಹೆಜ್ಜೆ ಹೆಜ್ಜೆಯಲ್ಲೂ ನಿನ್ನ ತೋಷ ಅಭಯವಾಯಿತು ನಮಗೆ. ಕುಟಿಲ ಜಟಿಲ ರಾಜಕೀಯವೆಲ್ಲ ನೇರವಾಯಿತು ನಿನ್ನ ನಡೆಯಲಿ. ಹಿಂಸೆ ಮುಖದಲ್ಲಿದ್ದ ಕ್ರೌರ್ಯವೆಲ್ಲ ಉಡುಗಿದುದು ಅಹಿಂಸೆ ಬಲದಲ್ಲಿ. ಮರೆತ ಸತ್ಯ ಮತ್ತೆ ತಲೆಯನ್ನೆತ್ತಿ ನಿತ್ಯವಾಯಿತು ನಿನ್ನ ಬದುಕಲಿ. ಹಗೆಯ ಅರಸುವಂತ ನಿನ್ನ ಮೈತ್ರಿ ಮಿನುಗುತ್ತಿತ್ತು ಮುಗುಳ್ನಗೆಯಲಿ. ಬಡವರಲ್ಲಿ ಬಡವನಾಗಿ ಬೆಳೆದು ಬಂದೆ ತ್ಯಾಗಿ, ಕಣಕಣವನು ದೇಶಕ್ಕಾಗಿ ಮೀಸಲಿಟ್ಟ ಯೋಗಿ. ನೀನು ತೊಟ್ಟ ದಿಟ್ಟ ದೀಕ್ಷೆ ಆಯಿತೆಮೆಗೆ ಸಕಲ ರಕ್ಷೆ. ನೋಡಿದೊಡನೆ ನಿನ್ನ ಮೂರ್ತಿ ಜನತೆಗಾಯಿತು ನಿತ್ಯ ಸ್ಫೂರ್ತಿ. ಹೆಂಡ ಕುಡಿಯಬೇಡಿರೆಂದು ಕೈಯ ಮುಗಿದು ಬೇಡಿಕೊಂಡೆ, ನಮ್ಮ ಬಟ್ಟೆ ನಮ್ಮ ನಡತ ಮಾನ್ಯವೆನುತ ಕೇಳಿಕೊಂಡೆ. ಸ್ವಾತಂತ್ರ್ಯ ಒಂದೇ ನಮ್ಮ ಮಂತ್ರವೆಂದು ಜಪಿಸಿರೆಂದೆ, ಅಪ್ಪಿ ತಪ್ಪಿ ದಾರಿ ಮೀರದಂತೆ ನೀನೇ ನಮ್ಮ ಮುಂದೆ ನಿಂತೆ. ನಿನ್ನ ಜೊತೆಯ ಪಾದಯಾತ್ರೆ ಬಹು ಪವಿತ್ರವೆನಿಸಿತು, ನಿನ್ನ ಜೊತೆಯ ಜೈಲುವಾಸ ಜನರ ಹೆಸರ ಮರೆಸಿತು. ನಿನ್ನ ನೆರಳಿನಲ್ಲಿ ದೀನಧನಿಕರೆಂಬ ಭೇದ ಮರೆಯಿತು, ನಿನ್ನ ಸನಿಹದಲ್ಲಿ ಶಾಂತಿ ಸಹನೆ ನೇಹ ಅಮರವಾಯಿತು. ನಿನ್ನ ದೀಕ್ಷೆ ಸಫಲವಾಯಿತು, ಭರತ ಕಂಡ ನಮ್ಮದಾಯಿತು. ನಿನ್ನ ಕಥೆಯೂ ಮುಗಿಯಿತು, ನಿನ್ನ ಹೆಸರೂ ಉಳಿಯಿತು. ಗಾಂಧಿ ಗಳಿಸಿಕೊಟ್ಟ ಈ ಸ್ವತಂತ್ರ ಭಾರತ ಯಾಕೋ ಕಾಣೆ ತನಗೆ ತಾನೇ ತಳ್ಳಣಿಸುತ್ತಾ ದಿಕ್ಕು ಕಾಣದಂತಿದೆ, ಕವಲು ಕವಲು ಒಡೆದಿದೆ. ಕ್ಷಮಿಸು ತಂದೆ, ನಿನ್ನ ಮೇಲು ಪಂಕ್ತಿ ಮಾಸುವಂತೆ ಸುತ್ತಮುತ್ತ ಕವಿಯುತ್ತಿಹವು 100 ತೆರನ ಚಿಂತೆ. ನುಂಗಳೆಳೆಸಿ ನಮ್ಮನ್ನು ಭಂಗಗೊಳಿಸಿ ಬಗೆಯನು, ನಮಗೆ ನಾವೇ ದ್ರೋಹವೆಣಿಸಿ ನಿನ್ನ ಕೊಂದವೆಂದು ಛಿದ್ರ ಛಿದ್ರವಾಗುತ್ತಿಹುದು ನಿನ್ನ ನೀತಿಯಿಂದು. ತಮಗೆ ತಾವೇ ಮೆರೆವರು, ನಿನ್ನ ರಥವ ಮರೆವರು. ಹೊಟ್ಟೆ ಪಾಡು ಬಟ್ಟೆ ಪಾಡು ನಿನ್ನ ಬಗೆಯೇ ಹರಿಯದು, ಹಳ್ಳಿ ಹಳ್ಳಿಯಲ್ಲಿ ತಿಳಿವು ಮೂಡಿ ಬೆಳಕು ಬೆಳಗದು. ಬೊಗಸೆ ಕೆಲಸ ಕಾದಿದೆ, ದುಡಿಮೆ ಕೈಯ ತೆರೆದಿದೆ. ಗಾಂಧಿ ಕಂಡ ಕನಸು ತಾನು ಗುರಿಯ ಮುಟ್ಟದಂತಿದೆ, ಹೆಗಲ ಹೆಗಲ ಮೇಲೆ ಗಾಂಧಿ ಋಣದ ಭಾರ ಉಳಿದಿದೆ. ಸಂಕಲ್ಪ ಬಲದಲ್ಲಿ ಬಾಪು ಬಯಕೆ ಫಲಿಸಲಿ, ಸರಳ ಬದುಕು ಹಿರಿಯ ಧ್ಯಾನ, ಇದುವೇ ನಿನ್ನ ಜೀವನ. ಇದು ನಿನಗೆ ನಮ್ಮ ನಮನ, ನಿನ್ನ ಹೆಸರು ಪಾವನ. ನಾವೆಲ್ಲರೂ ನಿನ್ನ ಒಕ್ಕಲು, ನಾವು ನಿನ್ನ ದಾರಿ ತಪ್ಪಲು ಮುನಿಯಬೇಡ ತಂದೆ. ಸಾಕು ನಿನ್ನ ಅರಕೆಯೊಂದೇ, ನಿನ್ನ ನೆನಪು ಬೆಳಕಲಿ, ಮತ್ತೆ ದಾರಿ ಕಾಣಲಿ. ಈಗ ಇನ್ನೊಂದು ಕವಿತೆ. ಮಹಾತ್ಮ ಗಾಂಧೀಜಿಯವರ ನಂತರದ ಭಾರತ ಹೇಗಿದೆ? ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಈ ಗಾಂಧಿ ಶತಮಾನೋತ್ಸವ ಕವಿತೆ ಅದನ್ನು ಧ್ವನಿಸುವಂತಿದೆ. ಹಬ್ಬಿರುವ ಮಬ್ಬಿನೊಳಗೊಬ್ಬನೇ ಮುದುಕ ಕೋಲೂರಿ ನಡೆದಿದ್ದಾನೆ, ಆದಿಯುದ್ದಕ್ಕೂ ಆಳು ಬಿದ್ದಿರುವ ಹೂವಿನ ತೋಟ, ಇನ್ನೂ ಹೊಗೆಯಾಡುತ್ತಿರುವ ಬೆಂಕಿ, ಕಾಲಿನ ಕೆಳಗೆ ರಕ್ತದ ಕೆಸರು, ಕೋಟೆ ಬಿರುಕುಗಳಲ್ಲಿ ಯಾರದೋ ನಿಟ್ಟುಸಿರು, ಗೆದ್ದಲಡರುತ್ತಿರುವ ಕಂಬಗಳ ಮುರುಕು ಮಹಲು, ಹೊಸದಾಗಿ ರಿಪೇರಿ ಮಾಡಿಸಿರುವ ರಸ್ತೆಗಳ ಮೇಲೆ ನಾಯಿಗಳ ಕಚ್ಚಾಟ. ಈ ಎಲ್ಲದರ ನಡುವೆ ಕೇಳುತ್ತಲಿದೆ ಹಬ್ಬಿರುವ ಮಬ್ಬಿನೊಳಗೊಬ್ಬನೇ ಮುದುಕ ಕೋಲೂರಿ ನಡೆಯುವ ಸದ್ದು. ನಾವು ಇದ್ದೇವೆ ಮೂಲೆಯಲ್ಲಿ ಮಿಣಮಿಣ ಮಿಣಮಿಣ ಮೊಂಬುತ್ತಿ ಮಬ್ಬಿನ ಸುತ್ತ ಎಲೆ ತಿರುವಿ ಹಾಕುತ್ತ, ಅವರಿವರ ಪಾಚಿಗಟ್ಟಿದ ಮಾತಿನ ಮೇಲೆ ಕಾಲೂರಿ ನಡೆಯುತ್ತ, ಗದ್ದುಗೆಯ ಮೇಲೆ ವಿರಾಜಿಸುವ ಅದ್ದುಗಣ್ಣಿನ ಮುರುಘರಾಜನೆದುರು ಪಂಚತಂತ್ರ ಪ್ರತಿಭೆಯಲ್ಲಿ ಬಾಲವಲ್ಲಾಡಿಸುತ್ತ, ಗುಂಪಿನಲ್ಲಿ ಗೋವಿಂದವಾಗುತ್ತಾ ಬೇಯುವಲ್ಲೆಲ್ಲ ನುಗ್ಗಿ ಕೈಗೆ ಸಿಕ್ಕಷ್ಟು ಲಪಟಾಯಿಸುತ್ತ, ಬೀದಿ ಧೂಳುಗಳ ಗಲ್ಲಿಗಳ ಕೊಳಕುಗಳ ಕಿರುಚುಗಳ ಬಣ್ಣಗಳ ಕಣ್ಣುಗಳ ನಡೂ ಮಧ್ಯೆ ಇದ್ದಕ್ಕಿದ್ದಂತೆ ಇದರೊಳಗೆ ಯಾರೋ ಕೋಲು ಕುಟ್ಟುವ ಸದ್ದು ಕೇಳುತ್ತದೆ. ಯಾರೋ ಸಣ್ಣಗೆ ಕಣ್ತೆರೆದು ನಮ್ಮೊಳಗನ್ನೆಲ್ಲ ಟಾರ್ಚ್ ಹಾಕಿ ಜಗ್ಗೆಂದು ಬಯಲಿಗೆಳೆದಂತೆ ಭಯವಾಗುತ್ತದೆ. ಎಲ್ಲಿ ಲೆಕ್ಕದ ಬುಕ್ಕು ಎಂದು ತನಿಖೆ ಮಾಡುವ ಹಾಗೆ ತೋರುತ್ತದೆ. ನಾವು ಅಂಗಾತ ಬಿದ್ದ ಜಿರಳೆಗಳು ಚಡಪಡಿಸಿ ಹೇಗೋ ಎದ್ದು ಬಚ್ಚಿಟ್ಟ ಬಟ್ಟೆಗಳಿಗಾಗಿ ತಡವರಿಸುತ್ತಾ ಕೈಗೆ ಸಿಕ್ಕಿದ ಚಿಂದಿಯಲ್ಲೇ ಮೈಮುಚ್ಚಿ ಮೂಲೆಗೆ ಸರಿದು ಮುದುರಿ ನಿಲ್ಲುತ್ತೇವೆ. ಸದ್ಯ ಈ ಕಾಡುವ ನೆರಳು ತೊಲಗಿದರೆ ಸಾಕಪ್ಪ ಎಂದು ಹಾರೈಸುತ್ತೇವೆ. ಇದರಿಂದ ತಪ್ಪಿಸಿಕೊಂಡು
ಉಸಿರಾಡಲೆಂದು ಅವರನ್ನು ಹಾಡಿ ಹೊಗಳುತ್ತೇವೆ. ಮೆಲ್ಲಗೆ ಸದ್ದು ಕರಗಿದ ಮೇಲೆ ನಡುಗುತ್ತಾ ನಾವು ಜಪಿಸುತ್ತೇವೆ ರಾಮ ರಾಮ. ಬಂದ ಟಕ್ ಟಕ್ ಸದ್ದು ಬಂದ ಹಾಗೆಯೇ ಕರಗಿ ಹೋಗುತ್ತದೆ. ಅವನ ಹೆಸರಿನ ಮೇಲೆ ನಿರ್ಮಿಸಿದ ಪ್ರತಿಮೆಗಳ, ಫಲಕಗಳ, ಬೀದಿಗಳ, ಭವನಗಳ ನಡುವೆ ನಿಟ್ಟುಸಿರು ಹಾಯುತ್ತದೆ. ಮುಂದೆಲ್ಲೋ ಯಾವ್ಯಾವ ಕತ್ತಲು ಕವಿದ ಭೂಗೋಳಗಳ ಮೇಲೋ ಈ ನೆರಳಿನ ಬೆಳಕು ಬೀಳುತ್ತದೆ. ನಟ್ಟ ನಡುರಾತ್ರಿ ಬೆಂಕಿಗಣ್ಣನ್ನು ಬಿಟ್ಟು ದಡದಡ ದಡದಡ ನುಗ್ಗಿದ ರೈಲು ಬೋರೆನ್ನುತ್ತಾ ಮೊರೆ ಮರೆದು ಕಡೆಗೆ ಕತ್ತಲಲ್ಲಿಯೇ ಕರಗಿ ಹೋದಂತೆ ಸದ್ದು ನಿಲ್ಲುತ್ತದೆ. ಇದು ತೊಲಗಿತಲ್ಲ ಎಂಬ ಸಮಾಧಾನದಲ್ಲಿ ಮತ್ತೆ ಮೊಂಬತ್ತಿ ಹತ್ತಿ ನಿಲ್ಲಿಸಿದ ಆಟ ಮುಂದುವರಿಯುತ್ತದೆ. ಈ ಮೂರೂ ಕವಿತೆಗಳಲ್ಲಿ ಸ್ವತಂತ್ರ ಭಾರತದ ಸ್ಥಿತಿಗತಿಯನ್ನು ಚಿತ್ರಿಸಲಾಗಿದೆ. ನೈತಿಕತೆಯನ್ನೇ ಯಾವಜ್ಜೀವ ಆದರ್ಶವಾಗಿಸಿಕೊಂಡಿದ್ದ, ದೇಶದ ಸಾಕ್ಷಿ ಪ್ರಜ್ಞೆ ಎನಿಸಿದ್ದ ಮಹಾತ್ಮ ಗಾಂಧೀಜಿಯವರು ಕಂಡ ಕನಸಿನ ಭಾರತ ನನಸಾಯಿತೇ ಎಂಬ ಪ್ರಶ್ನೆಗೆ ಕವಿತೆಗಳಲ್ಲೇ ಉತ್ತರ ಇದೆ. ಯುವ ಜನತೆ ದೇಶದ ಭವಿಷ್ಯ ನಿಜ, ಆದರೆ ಗುರಿಯಷ್ಟೇ ಮಾರ್ಗದಲ್ಲೂ ಶುದ್ಧವಾಗಿರಬೇಕೆಂಬ ಆದರ್ಶವನ್ನು ನಾವು ಯುವ ಜನತೆಯಲ್ಲಿ ಬೆಳೆಸಬೇಕಾಗಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ಈ ಆದರ್ಶ ನಮ್ಮೆಲ್ಲರ ಉತ್ತರದಾಯಿಯಾಗಲಿ. ಸ್ವಾತಂತ್ರ್ಯ ಅಂದರೆ ಸ್ವೇಚ್ಛೆ ಅಲ್ಲ, ಯಾವುದಕ್ಕೂ ಉತ್ತರದಾಯಿ ಅಲ್ಲ ಎಂಬ ಧೋರಣೆಯೂ ಸಲ್ಲ. ಲೋಕೋ ಭಿನ್ನರುಚಿ ಎಂಬಂತೆ ಅವರವರ ಅಭಿಪ್ರಾಯಗಳನ್ನು, ನಂಬಿಕೆಗಳನ್ನು ಗೌರವಿಸುವ ಉದಾರ ನಿಲುವು. ಕಸವರಮೆಂಬುದು ನೆರೆ ಸೇರಿಸಲಾರ್ಪಡೆ ಪರಧರ್ಮಮಂ ಪರ ವಿಚಾರಮಂ ಎಂಬ ಕವಿರಾಜ ಮಾರ್ಗಕಾರನ ಮಾತಲ್ಲಿರುವುದು ಇಂತಹ ಉದಾರ ನೀತಿಯೇ. ಈ ನೀತಿಯ ನಾಗರಿಕ ಪರಿಷ್ಕೃತ ಆವೃತ್ತಿಯೇ ಸ್ವಾತಂತ್ರ್ಯ. ಇಂತಹ ಸ್ವಾತಂತ್ರ್ಯವನ್ನು ಪಡೆದ ನಾವು ಭಾರತೀಯರು ಧನ್ಯರು. ಇದನ್ನು ತಂದುಕೊಟ್ಟ ನಮ್ಮ ಪೂರ್ವಿಕರನ್ನು ಗೌರವದಿಂದ ನೆನೆಯುತ್ತಾ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸೋಣ ಎಂಬ ಆಶಯದೊಂದಿಗೆ ನಾನು ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್.